ನೋಡಿದ್ವಿ. ಬನ್ನಿ ಬಸ್ ಒಳಗೆ ಹೋಗೋಣ ಮತ್ತೆ. ಬಂಧುಗಳೇ, ಎಲ್ರಿಗೂ ನಮಸ್ತೆ ಅಂದಾಗೆ ನಾನು ವರ್ಷ ನೀವು ನೋಡ್ತಾ ಇದ್ರಿ ಅರ್ವರ್ಪ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಹಸುಗಳೆಲ್ಲವೂ ಕೂಡ HF ಜಾತಿ ಗಿರ್ರಿದೆ. ನಿಮ್ಗೆ 20,000 ಒಂದು ಕಪಿಲಾ ಜಾತಿಯ ಹಸು ಇದೆ. ಯಾವುದು? ಮಲ್ನಾಡ್ ಗಿಡ್ಡ. ಇವೆಲ್ಲ ಹಸುಗಳು ಸೇಲಿಗಿರೋದು. 2 ಗಿರ್ಗೇನು ಕಾಣ್ತಾ ಇದೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಅದಕ್ಕೆ ಹೆಣ್ಗರು ಇದೆ. ಕಪಿಲಾ ನಮ್ಮ ಮಲ್ನಾಡ್ ಗಿಡ್ಡಿಗೂ ಕೂಡ ಹೆಣ್ಗರು ಇದೆ. ಒಳ್ಳೆ ಪ್ರೈಸ್ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಹೇಳಿಕ್ಕಿಂತ ಪ್ರೈಸ್ಗಿಂತ ಹೆಚ್ಚು ಕಡಿಮೆ ಮಾತಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ. ಅದು ನೀವು ಬಳಸ್ಕೊಳ್ಳಿ ಅಂತ ಹೇಳ್ತೀನಿ. ಹೇಳ್ತಾ ಒಂದು ವಿಡಿಯೋ ಆರಂಭಿಸ್ತಾ ಇದ್ದೀನಿ. ಅಲ್ಲಿ ಕೆಳಗಿಂದ ಜಬಿಯವರು ತಂದು ಕಟ್ತಾ ಇದ್ದಾರೆ. ಈ ಹಸುಗಳ ಮಾಹಿತಿ ನಿಮಗಾಗಿ ಕರಿಗ್ನೂರಿಂದ. ಬನ್ನಿ, ಜಾಸ್ತಿ ಕಾಯಿಸೋದು ಬೇಡ, ತಡ ಮಾಡೋದು ಬೇಡ, ವಿಡಿಯೋ ಆರಂಭಿಸೋಣ. ಆಲ್ಮೋಸ್ಟ್ HF ಇರ್ತಕ್ಕಂಥ ಹಸುಗಳು ನಿಮ್ಗೆ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಬನ್ನಿ, ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಯಾರಿದ್ದಾರೆ? ಬರ್ಕತ್ ಅವ್ರು ಇದ್ದಾರೆ. ಬನ್ನಿ, ವಿಡಿಯೋ ಬಂಧುಗಳೇ, ಲೊಕೇಶನ್ನು ಕಾರಿಗ್ನೂರಲ್ಲಿದ್ದೀನಿ. ನಮ್ಮ ಬರ್ಕತ್ ಅವ್ರು ಹಿಡ್ಕೊಂಡಿರ್ತಕ್ಕಂಥದ್ದು ತುಂಬ ಬ್ಯಾರಲ್ ಹೆವಿ ಇರ್ತಕ್ಕಂಥದ್ದು ಗಾತ್ರದ ಹಸು ಇದು. 2ನೇ ಲ್ಯಾಕ್ಟೇಷನ್. ಎಷ್ಟಲ್ಲ ಹಂಗಾದ್ರೆ? 6. ಈ ಹಸುಗಳ ಮಾಹಿತಿ ನಿಮಗೆ ನಾನು ಕೊಡಬಲ್ಲೆ. ಈ ಥರ ಇದೆ, ಹೀಗಿದೆ, ನೋಡ್ಕೊಳ್ಳಿ ಅಂತೇಳಿ. ಇನ್ನುಳಿದಂತೆ ಮಾಹಿತಿ ಏನಾದರೂ ಹೆಚ್ಚು ಬೇಕು ಅಂತೇಳಿದ್ರೆ ಅವ್ರನ್ನೇ ನೀವು ಕಾಂಟ್ಯಾಕ್ಟ್ ಮಾಡಬೇಕು. ಅವರೆಲ್ಲ ತೋರಿಸ್ತಿದ್ದಾರೆ. ಅಂದರೆ ಇದರ ಒಂದು ಡೆಮೋ ಹಿಂಗಿದೆ, ಹಿಂಗೆ ಸಾದಿ ನಮ್ದು ಒದೆಯಲ್ಲ ಹಸು ಅಂತೇಳಿ. ಬಟ್ ಏನೇ ಅಂದರೆ ನೀವು ಬಂದು ಕೂತ್ಕೊಂಡು ನೋಡಿಕೊಂಡು ಪರಿಶೀಲಿಸ್ಕೊಳ್ಳುವಂಥದ್ದು ಆಗಬೇಕು. ಇವೆಲ್ಲ ಬ್ರೀಡಿಂಗ್ ಮಾಡಿಸ್ಲಿಕ್ಕೆ ಓಕೆ. ಹಾಲು ಹೆಂಗಿದೆ? ಹಾಲು ಏನು ಅಂದಾಜು? ಫಸ್ಟ್ನೇ ಸೋಲು 12-12.5 13 ಫಸ್ಟ್ ಲ್ಯಾಕ್ಟೇಷನಲ್ಲಿ. 2ನೇ ಲ್ಯಾಕ್ಟೇಷನ್ನು ರೈಸ್ ಆಗೋ ಸಾಧ್ಯತೆ ಇರುತ್ತೆ. ಫೀಡ್ ಹೆಚ್ಚು ಕಡಿಮೆ ಆದರೆ ಕಡಿಮೆ ಆಗೋ ಸಾಧ್ಯತೆಯೂ ಇರುತ್ತೆ. ಸೈಜ್ ಚೆನ್ನಾಗಿದೆ. ಸೈಜ್ ಬಗ್ಗೆ ಮಾತಾಡೋಂಗಿಲ್ಲ, ಪಂಚ ನೋಡ್ಕೊಳ್ಬಹುದು ಹೀಗಿದೆ ಅಂತ ಹೇಳಿ. ಯಾವ ಹೊರಗೆ ಒಳಗೆ ರೇಟ್ ಆಗ್ತಾ ಇದೆಯಪ್ಪ ನಿಮ್ಮದು ಬರ್ಕ? ಇದು 1.30 ಸರ್. ಹಾಂ, ನೋಡೋಣ ಅಂತೀರಿ. ಅಂದರೆ ಇನ್ನೊಂದು ನಿಮಗೆ ಕ್ಲಾರಿಟಿ ಕೊಟ್ಬಿಡ್ತೀನಿ. ಅವ್ರು ಏನು ರೇಟ್ ಹೇಳಿರ್ತಾರೆ ಯೂಟ್ಯೂಬ್ಗೆ, ಇನ್ಫಾರ್ಮೇಷನ್ಗೆ, ಬಟ್ ವ್ಯವಹಾರನೇ ಬೇರೆ. ನೀವು ವ್ಯಾಪಾರ ಬೇಕು ಅಂದರೆ ನೇರವಾಗಿ ಬಂದಾಗ ಕೂತ್ಕೊಂಡು ಸ್ವಲ್ಪ ಅನುಭವಿ ಯಾರು ಇರ್ತಾರೆ ಅವ್ರ ಜೊತೆ ನೋಡ್ಕೊಂಡು ಮಾತಾಡ್ಕೊಂಡು ಖರೀದಿ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಏನೇ ಆಗಲಿ, ಹಸುಗಳು ಎಷ್ಟಿದಾವೆ ನೋಡೋಣ. ಮೊದಲನೇ ಹಸು ಆಯಿತು. ಇನ್ನು ಉಳಿದಂತೆ ಎಷ್ಟು ಹಸುಗಳಿದಾವೆ ಗಮನಿಸೋಣ. ನಡ್ರಿ ಬರ್ಕತ್ ಹೋಗೋಣ. ಬರ್ಕತ್ ಅವರು ಶೋ ಮಾಡ್ತೀನಿ ಹಸುಗಳಿದಾವೆ ಬರ್ರಿ ಅಂತ ಕರೆದಿದ್ದಾರೆ. ಒಳಗೆ ಹೋಗಿ ನೋಡೋಣ. ಹಸುಗಳಲ್ಲಿ ಆಲ್ಮೋಸ್ಟ್ ಎಲ್ಲವೂ ನೋಡ್ತಾ ಇದ್ದೀನಿ. ಹೆವಿ ಇದೆ ಇದಲ್ಲ ಮರಿ, ಎಲ್ಲ ದೊಡ್ಡವೇ ಇದ್ದಾವೆ. ದೊಡ್ಡ ಕೊಟ್ಟಿಗೆ ಹಸುಗಳು ಇವೆಲ್ಲ. ವೈಟ್ ಕಡೆ ಸ್ನೋ ಆದರೆ ಬಿಳಿ ಕಡೆ ಜಾಸ್ತಿ ಇದೆ ಹಸು ಇದು. ಅವ್ರ ಭಾಷೆಯಲ್ಲಿ ಜರ್ಮನ್ ಬ್ರೀಡ್ ಅಂತಾರೆ, ನಮ್ಮ ಭಾಷೆಯಲ್ಲಿ ಸ್ನೋ ಬ್ರೀಡ್ ಅಂತೀವಿ. ಆದರೆ ಗಾತ್ರ ನೋಡಲಿಕ್ಕೆ ಲಾಯಕು. ಮೋಸ್ಟ್ಲಿ ಬಾಯಿಗುಡಿ ಇತ್ತಾ? ಹಾಂ ಸರ್, ಬಾಯಿಗುಡಿ ಇದೆ. ಹೊಸ ಬಾಯಿನ ಹಾರಲ್ಲ. ಒಂದ್ಸತಿ ಚೆಕ್ ಮಾಡ್ಕೊ. ಚೆಕ್ ಮಾಡೋಣ. ಅದ್ರಾಗೇನಿದೆ ನೋಡ್ರಿ, ತೋರಿಸಿ ಸರ್, ನೋಡಿ. ಓಕೆ, ಅದ್ರಾಗೇನು ಅಲ್ಮಾನ ಕಡೆ ಎಲ್ಲ ಸಾವಾಗಿಲ್ಲ. ಕಡೆ ಹಲ್ಲಿಗೆ ಬೀಳ್ತಾ ಇದೆ ಹಸು. ರೇಟ್ ಎಲ್ಲವೂ ಎಲ್ಲ ರೇಟು ಒಂದ್ರ ಮೇಲೆ ಒಳಗೆ ಹೊರಗೆ ಹೆಂಗೆ ಹಾಕವೆ? 4-5 ಆಕಳದಾವೆ ಸರ್. ಹಾಂ, 2-3 ಆಕಳದಾವೆ. ಅವು ಒಂದು ಒಳಗೆ ಹೊರಗೆ ಆಡ್ತವೆ. ಇನ್ನು ಉಳಿದವೆ 80-70ಕ್ಕೆ ಆಗ್ತವೆ. ಹಂಗಾಗಿ 20,000 ಆಕತ್ತೆ. ಇದೆ ನೋಡಿ. ಯಾವ್ದು? ಕಪಿಲಾ ಮಲ್ನಾಡ್ ಗಿಡ್ಡ. ಅದ್ರ ತಗೊಳ್ಳೋಣ. ಕರು ಹಾಕಿದೆ. ಹೆಣ್ಗರುನಾ ಸ್ನೇಹಿತರೆ? ಹೆಣ್ಗರು ಜಬಿ ಬರೀತಿ. ಕಪಿಲಾ ಇದೆ, ಮಲ್ನಾಡ್ ಗಿಡ್ಡ, ಹೆಣ್ಗರು ಹಾಕಿದೆ ಅಂತೆ. ಎಲ್ಲಿದೆ ಅಂದರೆ ಹುಡ್ಕೊಂಡು ಹೋಗೋಣ. ಸಣ್ಣ ಅವು ಪಾಪು ಎಲ್ಲಿದೆ? ಚೆಂಟು ಮರಿ 4 ದಿವಸ ಆಗೈತಾ? ಚೆಂಟು ಮರಿ ಕರು ಹಾಕಿದೆ. ಯಾವ್ದು ಮಲ್ನಾಡು ಬೇಕು ಅಂದರೆ ಒಂದು ಹೆಚ್ಚು ಕಡಿಮೆ ಎಷ್ಟಕ್ಕೆ ಸಿಗ್ಬೋದು ಸಾಹೇಬ್ರೆ? ಒಂದು 20,000 ಬಂದ್ರೆ ಕೊಡ್ತೀವಿ. ಒಂದು 20,000 ಕೊಡ್ತೀವಿ. ಒಂದು 20,000 ಬಂದ್ರೆ ಕೊಡ್ತೀವಿ. ಹೆಣ್ಗರು ಏನು ಕ್ಯೂಟ್ ಐತಿದು. ಇಲ್ಲಿ ಹಣೆ ಮೇಲೆ ಭೂಚಕ್ರ ಐತಲ್ಲಪ್ಪ, ಸುದರ್ಶನ ಚಕ್ರ ಇದೆ ಹಣೆ ಮೇಲೆ. ಇದು 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 ಇದೇ ಹಸು.
ಬೇಕಾದವ್ರಿಗೆ ಒಂದು 20,000 ಇದು ಸಿಗುತ್ತೆ. ಮತ್ತು ಬ್ಯಾಕ್ ಹೋಗೋಣ. ಹಸುಗಳು ಕಟ್ತಾ ಇದ್ರೆ ಕಟ್ಲಿ, ಇನ್ನೆಷ್ಟಿದಾವೆ ನೋಡೋಣ ಒಳಗೆ. ಹಾಲಿಂದು ನೀವು ಗೆಸ್ ಮಾಡಿ ಎಷ್ಟು ಬರ್ಬೋದು, ಕೆಪಾಸಿಟಿ ಎಷ್ಟಿದೆ ಅಂತೇಳಿ. ಇದು ಮಾಡಿಲ್ಲ ಸರ್, ಕೆಪಾಸಿಟಿ ಒಂದು ಬ್ಲ್ಯಾಕ್ ಬ್ಯೂಟಿ. ಕಾಲು, ಹೊಟ್ಟೆ, ನರಭಾಗ ಎಲ್ಲವೂ ಕೂಡ ಬಿಳಿ ಬಣ್ಣದಲ್ಲಿ ಶ್ವೇತ ಬಣ್ಣೀಯ, ದೇಹ ಕಪ್ಪು, ಕೋಡಿಲ್ಲದ ಬೋಡಿ. ಅಡರು ಬಿಡ್ತಾ ಇದೆ ಅಂದರೆ ಇನ್ನು ಇಳಿಯೋಕ್ಕಿದು ಒಂದು 15 ದಿವಸ ಬೇಕೇನಪ್ಪ. 15 ಡೇಸ್ ವರ್ಗ ಜೋರಾಗೆ ಮಾತಾಡೋಣ. ಬೇಕಾ 15 ದಿವಸ. ಅಡರ್ ಮೇಲೆ ನರಗಳೆಲ್ಲ ನೋಡಿದ್ರೆ ಅಡರ್ ಫಿಲ್ ಆತಂದರೆ, ಬಾಕ್ಸ್ ಫಿಲ್ ಆತಂದರೆ ತುಂಬ ಗಾತ್ರವಾಗಿ ಕಾಣುತ್ತೆ. ಓಯ್ ಬರ ಹತ್ತಿರ ಹಿಡ್ಕೊಂಡು ಹೆದ ಬಿಡ್ತಾವೆ. ಎರಡನೇದ ಮೊದಲನೇದು ಇದು? ಇದು ಎರಡನೇದು. ಇದು ಅವ್ರು ಹೇಳ್ತಿದ್ದಾರೆ ಎರಡನೇದು ಅಂತೇಳಿ. ಅವತ್ತು 6 ಅನಿಸುತ್ತೆ. ಬಂಧುಗಳೇ, ಅವರು ಹೇಳಿದಂತೆ 1 ಲಕ್ಷದ ಆಸುಪಾಸು ಅಂತ ಕೆಲವೊಂದು ಹಸುಗಳಿದ್ದಾವೆ. ನೋಡಿ ಮಲೆ ತೊಟ್ಟು ಕಪ್ಪು ಬಿಳುಪು ಅಂತ ತೋರಿಸಿದ್ರೆ ದೂರದಲ್ಲಿರೋರು ಅಬ್ಸರ್ವ್ ಮಾಡಿ ಬರೋ ಚಾನ್ಸಸ್ ಇರುತ್ತೆ. ಎಲ್ಲವೂ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರುತ್ತೆ. ಎಲ್ಲ ಚೆಕ್ ಮಾಡ್ಕೊಂಡು ಹೋಗ್ಬೋದು ಸರ್. ನಮ್ಮ ಹತ್ರ ಮಲಿ ಹೋದ್ರೂ ಗ್ಯಾರಂಟಿ ಇದೆ ಸರ್. ಓಕೆ ಬಾಸ್ ಆಯಿತು. ಒಂದರ ಆಸುಪಾಸು ಇರತಕ್ಕಂಥ ಹಸುಗಳ ಮಾಹಿತಿ ಏನೇ ನಾವು ಕೊಟ್ಟರೂ ಮಾಹಿತಿ ನಿಮ್ಮ ಮಾಹಿತಿನೇ ಒರಿಜಿನಲ್ಲು. ನೀವು ಬಂದಾಗಲೇ ನಿಮ್ಮ ಜವಾಬ್ದಾರಿಯಲ್ಲೇ ಪರಿಶೀಲಿಸ್ಕೊಂಡು ಖರೀದಿ ಮಾಡ್ಕೊಳ್ಳಿ. ಬನ್ನಿ ನೆಕ್ಸ್ಟ್ ನೋಡೋಣ. ಓಕೆ ಬನ್ನಿ ಬಸ್ ಒಳಗೆ ಹೋಗೋಣ. ಮತ್ತೆ ಇಲ್ಲೇ ಕಟ್ತೀರ ಅವ್ರಿಗೆ? ಯಜಮಾನ್ರು ಒಂದು ರಿಯಲ್ ಹೀರೋ. ಆ ಹಸುಗಳಲ್ಲಿ ಕೊಡೋದ್ರಲ್ಲಿ, ಮಾರಾಟ ಮಾಡಿದ್ರೆ ಆದಷ್ಟು ವ್ಯವಹಾರ ಇವ್ರ ಹತ್ರ ನಡೆಯುತ್ತೆ, ಯಜಮಾನ್ರ ಹತ್ರ. ಹೆವಿಯಾಗಿ ಟೈಮಿಂಗ್ ಅಂತ ಬರ್ತೈತೆ ಹಾಲು 14-15. ತಲೆ ಏನು ಸರ್ ಹಿಂಗಿದೆ? ಪ್ಯೂರ್ ಎ ಸಣ್ಣ ಅದು. ಕ್ವಾಲಿಟಿ ನೋಡ್ರಿ, ಎಲ್ಲ ತೊಟ್ಟು ತೊಡಿ ಎಲ್ಲ ನೋಡ್ರಿ, ನರಗಳು ನೋಡ್ರಿ ಹೆಂಗದ. 3ನೇದ 2ನೇದ ಸರ್? ಇದು ಕರಾಕಿದ್ರೆ 3 ಎಕರೆ ಅಣ್ಣ, 2 ಕರ ಹಾಕಿದೆ. 2 ಹಾಕಿದೆ. ಹಾಕಿದ್ರೆ 3 ಎಕರೆ. ಅಲ್ಲಿ ಕಡೆ ಅಲ್ಲಿ ನೋಡ್ರಿ, ಅಲ್ಲಿ ಕಡೆ ಅಲ್ಲಿ ಇರಲಿ ಬಿಡಿ, ಇಲ್ಲ ನೋಡು. ಒಯ್ಯೋರು ಅದನ್ನು ಪರಿಶೀಲಿಸ್ಕೊಂಡು ನೋಡ್ಕೊಳ್ಳಿ. ಇನ್ನೂ ತೊಡಿತಾನ ಇದು. ಇನ್ನೂ ಬಾಕ್ಸ್ ಆಗುತ್ತೆ. ತುಂಬ ಲೂಸ್ ಇದೆ, ಫುಲ್ ಲೂಸ್ ಇದೆ. ಒಂದು 15 ಲೀಟ್ರ್ ನಮ್ಮ ಹತ್ರ ಕೇಳಿದ್ರೆ 15-14 ಲೀಟ್ರ್ ಕೊಡ್ತಾರೆ, 15 ಲೀಟ್ರ್ ಕೊಡ್ತಾರೆ ಅಂದ್ರೆ ಅದಕ್ಕೆ ತಂದಿದ್ದೀವಿ. ಓಕೆ, ಇದು ರೇಟ್ ಹಿಂಗೆ ಬ್ಯಾಲೆನ್ಸ್ ಮಾಡ್ತೀರಿ? ಹೆಂಗಾಗುತ್ತೆ ರೇಟ್? 140 ಹೇಳ್ತೀವಿ ಅಣ್ಣ, ಸ್ವಲ್ಪ ಹೆಚ್ಚು ಕಡಿಮೆ ಬಂದ್ರೆ ಕೊಡ್ತೀರಿ. ರೇಟ್ನಾಗೆ ನಾವು ಇದು ಮಾಡಲ್ಲ. ದೊಡ್ಡದೆ. ಓಕೆ ಸರ್, ಈ ಥರದ್ದು ಕಟ್ರಿ ಅಂತೀರಾ ನೀವು? ಈ ಥರ ಕಟ್ಕೊಡ್ರಿ ಹಾಲಿಗೆ 3 ಲೀಟ್ರ್ 4 ಲೀಟ್ರ್ ಕಟ್ಕೊಂಡು ಲಾಭ ಇಲ್ಲ. ಸರಿ ಸಾಹೇಬ್ರೆ, ಈಗ ನಿಮ್ಮ ಹತ್ರ ಇದ್ದವೆಲ್ಲ ಆಲ್ಮೋಸ್ಟ್ ಪಾಸ್ ಆಗಿರೋಂಥ ವಸ್ತುಗಳಿವೆ. ಇವು ಕೂಡ ಹಾಗೆ ಬಂದರೆ ಅಷ್ಟೇ. 4 ರೂಪಾಯಿ ಸಿಗುತ್ತೆ. ಓಕೆ ಬಸ್. ಎಷ್ಟೆಲ್ಲ ಮಾಡ್ತಾರೆ ಕೊಟ್ಟಿದ್ದೀನಿ ಇದು? ಓಕೆ 2 ಅಲ್ಲಿಂದ ಇದು ಅಡರ್ ಹೆಂಗಿದೆಯಲ್ಲ, ಹಾರ್ಟ್ ಶೇಪು. ಮಾಲು ಹಾಂ ಯಾವುದು ಜರಿ ಅಂತಲ್ಲ, ಪಡ್ಡೆ ಮಣ್ಕಲ್ವಾ ಇದು? ಪಡ್ಡೆ ಮಾಡ್ಕೊಳ್ಳೋದು. ಅಡರ್ ಹಾರ್ಟ್ ಶೇಪು ಇದೆ, ಹೀಗಿದೆ. ಎಷ್ಟಲ್ಲಿಂದ ಇದು? 2 ಅಲ್ಲ, ಮೊದಲನೇದು ಅನಿಸುತ್ತೆ. ನರ ಕಾಣ್ತಾ ಇಲ್ಲ, ಮೊದಲನೇದು ಅನಿಸುತ್ತೆ. ಅಡರ್ ಹಿಂಗಿದೆ. ಇದು ಮೋಸ್ಟ್ಲಿ ಒಂದು 80 ಆಸುಪಾಸು, 70 ಆಸುಪಾಸು 83,000 ಇದು ಕೊಟ್ಟಿದ್ದೀರಾ? ಅಲ್ಲಿ ಸೇಲ್ ಆಗಿದೆ. ಸೇಲ್ಸ್ ಆಗಿದೆ. ಇದು ಭರಮಸಾಗರ ಹತ್ರ ಎಂತದ ನಗಡ ಕೊಳಾಳ್ ಭರಮಸಾಗರ ಕೊಳಾಳ್ ಸೇಲ್ ಆಗಿತ್ತಾ? ಸರ್ ಅವರು. ಈಗ ಒಂದು 2 ಇದ್ದಾರೆ. ಸರಿಯಪ್ಪ, ಎದ್ದಳ್ಳಿ ಎದ್ದಳ್ಳಿ. ತುಂಬ ಇದು ಕೂಡ ದೊಡ್ಡದೈತಲ್ವ? ಇದೇ ದೊಡ್ಡದಿದೆ ಸರ್. ಅತಿ ಎತ್ತರದ ಹೈಟ್. ಇದು ಅಡರ್ ಎಷ್ಟು ಚೆನ್ನಾಗಿದೆ ಬರ್ರಿ. 2ನೇದೇನು ಸರ್ ಇದು? ನೋಡಿದ್ರೆ ಕಡೆ ಅಲ್ಲ, ಹಿಂಗೆ ತಿರ್ಸ್ಕೊಳ್ರಿ ನಿಮ್ಮ ಕಡೆ. 2 ಹಲ್ಲು, ಕಡೆ ಹಲ್ಲು, ಸಾರಿ 2ನೇ ಕರ. ಒಂದು ವೇಳೆ ನೀವು ಬಂದಾಗ ಅಡರ್ ಗಿಡ ಎಲ್ಲ ಚೆಕ್ ಮಾಡ್ಕೊಂಡು, ಹೆಲ್ತ್ ಚೆಕ್ ಮಾಡ್ಕೊಂಡು, ಫೀಡ್ ಚೆಕ್ ಮಾಡಿಕೊಂಡು, ಅದು ನೀರಿಗೆಲ್ಲ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಇದು ಹಸು HF ಅಲ್ಲಿದೆ, ಪ್ಯೂರಿಟಿಯಲ್ಲಿದೆ.
ನೆಕ್ಸ್ಟ್ ನೋಡುವ ಇದಾದ ನಂತರ ಯಾವುದಿದೆ ಅಂತೇಳಿ. ಆಲ್ ಬ್ಲ್ಯಾಕ್ ರೈತ ಗಂಟೆ ಮಾಲ್ ತಂದು ಕೊಡ್ತೀವಿ ಅವ್ರಿಗೆ ಹೇಳಿದ್ರೆ ಬೇಕಪ್ಪ ನಾಳೆ ತರ್ತೀನಿ. ಹಾಂ ಹಾಂ ಎಷ್ಟು ಹಲ್ಲು ಅಂದ್ರಿ ಸಾಹೇಬ್ರೆ? ಎರಡಲ್ಲ ಎರಡಲ್ಲು ಮಣಕ. ಇದು ಸೇಲ್ ಆಗಿಲ್ಲಲ್ಲ? ಸೇಲ್ ಆಗಿಲ್ಲ ಸರ್ ಇದು. ಹಾಂ ಎರಡಲ್ಲು ಮಣಕ ಸೇಲ್ ಆಗಿಲ್ಲ. ಅದ್ರ ರೇಟಿಗೆ ಎಡಬಲ ಕೊಡ್ತೀವಿ ಸರ್ ಅದು. ಎಷ್ಟು ಎಡಬಲ? ಅದ್ರ 80,000 ಎಡಬಲ ಕೊಡ್ತೀವಿ. 80,000 ಎಡಬಲ. ಹಾಂ ನೈಸ್. ಬನ್ನಿ ನಿಮ್ಮ ಒಂದು ವ್ಯವಹಾರ ನೋಡಿ ಹೇಗಿದೆ ಮಾತಾಡ್ಕೊಳ್ಳಿ. ಹಾಂ ಹಾಂ 80,000 ಎಡಬಲ ಅಂತ ಅಂದಿದ್ದಾರೆ. ಹಸುಗಳಿದೆ ಆಲ್ಮೋಸ್ಟ್ ಸೋಮವಾರ ಬ್ರೀಡ್ ತಂದಿರ್ತವೆ. ಆಗ್ಬೋದು ಸರ್ ಕಟ್ಟಿ ಸರ್ ಮಾಡ್ರೆ. ಎರಡಲ್ಲಿ ಪಡ್ಡೆ ಎರಡಲ್ಲ ಬಾರಿ ವಾ ಮಣಕ ಭಾರಿ ಚೆನ್ನಾಗಿದೆ. ಎರಡಲ್ಲಿ ಪಡ್ಡೆ ಮಣಕ ಮೊದಲನೇ ಸೂಲಿಂದ. ಹ್ಞೂ ರೀ ಶಾಂತ ಸ್ವಭಾವ ಅಂತ. ಗಂಭೀರ ಅನ್ನೋದಕ್ಕಿಂತ ಶಾಂತ ಸ್ವಭಾವ. ಗಂಭೀರ ಸೀರಿಯಸ್ಸು, ಶಾಂತವಾಗಿ ಆರಾಮಾಗಿ ರಿಸ್ಕ್ ಇಲ್ಲದೆ ಆರಾಮಾಗಿ ನೋಡ್ತೀನಿ ಅಂತೇಳಿ. ಅಣ್ಣ ಮೊದಲನೇದು ಸರ್ ಎರಡಲ್ಲು. ಇನ್ನೊಂದು ವಾರ 15 ವಾರದೊಳಗೆ ತರಾಕ ಸರ್ ಇದು. ವಾರ 15 ದಿವಸ ಬೇಕಲ್ಲ. ಇದು ಎಡಬಲ ಒಂದು 85,000 ಬಂದು ಕೊಡ್ತೀವಿ ಸರ್. 85 ಎಡಬಲ. ಓಕೆ ಓಕೆ ಓಕೆ. ಗೀರ್ ಇದೆ. ಹೆಣ್ಗರ ಹಾಕಿತ್ತಾ? ಗೀರ್ ಕ್ರಾಸಲ್ಲಿ 3 ದಿವಸ. ಹಾಂ ಹಾಂ ಎರಡಲ್ಲಿದೆ. ಒಂದು ಈಗ 4 ಲೀಟರ್ ಬರ್ತಿದ್ವಿ. ಹಾಂ ಹಾಂ 4 ಲೀಟ್ರ್ ಬರ್ತಾ ಇದೆ. ಗಿರ್ದು ಹೆವಿ ಒಂದು 6 ಲೀಟ್ರಿಗೆ ಒಂದು ಹೋಗಿಲ್ಲ. ಹಾಂ ಹಾಂ ಡುಬ್ಬ ನೋಡ್ರಿ ಬರೀ A2 ಮಿಲ್ಕ್ ಸಿಗುತ್ತೆ. ಭಾರಿ ಸರ್ ವೈಜ್ಞಾನಿಕವಾಗಿ ಪ್ರೂವ್ ಆಗಿರ್ತಕ್ಕಂಥದ್ದು. ಹೌದು ಸಾಧನೆ ಇರಲ್ಲ ಇವಾಗ ನೋಡಿ ಹೆಂಗೆ ಕೈ ಹಂಗಿರ್ಬೇಕಪ್ಪ. ಮನೆ ಹಾಲಿಗೆ ಬೆಸ್ಟ್ A2 ಮಿಲ್ಕ್ ಇರುತ್ತೆ. ಮಕ್ಕಳಿಗೆ ತುಪ್ಪ ಗಿಪ್ಪ ಅಂದರೆ ಗಿರ್ ಹಾಲಿದ್ದು. ಹೊರಗೆ ಸೇಲ್ ಮಾಡಬೇಕು ಅಂದರೆ ನೀವು ಇಷ್ಟ ಅದಲ್ಲ, ಬಟ್ A2 ಮಿಲ್ಕ್ 100% ಸಿಗುತ್ತೆ. ಇದು ಎರಡಲ್ಲು. ಹ್ಞೂ ಬಿಡಪ್ಪ. ಏನು ರೇಟ್ ಕೆಟ್ಟಿದ್ದೆ ಬರ್ಕತ್ತೆ ಸರ್? ಇದಕ್ಕೇನು ಜಾಸ್ತಿ ಆಗಲ್ಲ, 70,000 ಹೇಳ್ತೀರಿ. ಹಾಂ ಒಂದು 50 ಎಡಬಲ್ಲ ಅಂದರೆ ಕೊಡೋಣ. ಓಕೆ ನೋಡಿ ಬಸ್ ಹೀಗಿದೆ. ಬಟ್ ಗಿರಲ್ಲಿ ಕರು ಇಲ್ಲಲ್ಲ? ಹೆಣ್ಗರು ಇದೆ. ಸರಿ ಬಂಧುಗಳೇ ಹೇಗಿದೆ ಎಲ್ಲ ಹಸುಗಳು. ಇನ್ನೊಂದು ಫೋನಾಗ ಮಾತಾಡ್ತಾ ಇದ್ರು ಅವರು. ಹಸು ನೋಡ್ತಾ ಇದ್ದೀವಿ. ಆಲ್ ಬ್ಲಾಕ್ ಪಡ್ಡೆ ಮಣಕ ಭಾರಿ ಚೆನ್ನಾಗಿತ್ತು. ಸಾಹೇಬ್ರು ಬ್ಯುಸಿ ಆದ್ರಿ. ಇದು ಭಾರಿ ಚಂದ ಇದೆ ಮಣಕ. ಹೇಳಿ ಇದೇನಿದೆ? ಮಣಕ ಏನ್ರಿ ಇದು? ಸಕ್ಕತ್ತಾಗಿದೆ. ಎರಡಲ್ಲಿ ಮಣಕ ಬ್ರೀಡಿಂಗಲ್ಲಿ ಫಸ್ಟ್ ಆರಂಭದಲ್ಲಿ ಅವ್ರೇನು ವಿಡಿಯೋ ತೋರಿಸಿದ್ರು. ಹಾಲಿ ನೋವು ಇದು ಬ್ರೀಡಿಂಗಲ್ಲಿ ಕೆಲಸ ಮಾಡಲಿಕ್ಕೆ ಬೇಕಾದರೆ ಹಸುಗಳು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಈ ಥರ ಇದೆ. ಎರಡಲ್ಲಿ ಪಡ್ಡೆ ಮಣಕ. ಗಬ್ಬ ಇಳಿಯೋಕ್ಕೆ ಎಷ್ಟು ದಿನ ಬೇಕು ಸಾಹೇಬ್ರ? ಇದು 15 ದಿವಸ ಬೇಕು ಸರ್. 15 ದಿವಸ. ಹಾಂ ಏನು ರೇಟಿಗೆ ಸಿಗ್ಬೋದು ರೈತ? ಸರ್ ಒಂದು 85,000 ಬಂದು ಕೊಡ್ತೀನಿ ಸರ್. ನೋಡಿ ಕ್ಯಾಂಪ್ ಸಬು 85 ಸಿಕ್ಕಿರುತ್ತೆ ಅಂತ ಹೇಳ್ತಾರಪ್ಪ. ಬಟ್ ಆಗಲಿ, ನಿಮ್ಮ ಕೈಲಿದೆ ವ್ಯವಹಾರ. ನಾವೇನು ಮಾತಾಡ್ಬೋದು ಅಷ್ಟು ಮಾತಾಡಿ ತೊಗೊಂಡಿರ್ತೀವಿ. ಬಂದರೆ ಕೊಡೋಣ ಸರ್. ಒಂದು 2,000 ಹೆಚ್ಚು ಕಡಿಮೆ ಕೊಡೋಣ ಅಂತೀರಾ? ನಮ್ಮ ಕಡೆಯಿಂದ ಬಂದರೆ ಆಯಿತು. ಒಳ್ಳೆ ಮಾತೆ, ಖುಷಿ ಪಡೋ ವಿಚಾರನೇ. ಚೆನ್ನಾಗಿದೆ. ಹಾಂ ಹೇಳ್ಬಿಡ್ರಿ ಅಲ್ಲಿಂದ ಒಂದು. ಗುಡ್.